ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಈ ಕಡೆ ಮಿಂಚು ಇನ್ನು ಮಲಗಿದ್ದವಳು ಎದ್ದಿರೋದೇ ಇಲ್ಲ. ಅದಕ್ಕೆ ಮಂಗಳಪ್ಪನವ್ರು ಬಂದವರು, ಮಿಂಚು ಎದ್ದೇಳಮ್ಮ, ಶಾಲೆಗೆ ತಡವಾಗಲ್ವಾ, ಎದ್ದೇಳು, ಹೇಳು ಮೇಲಕ್ಕೆ ಹೇಳು ಅಂತ ಎಷ್ಟು ಎಬ್ಬರಿಸಿದ್ರು ಕೂಡ ಮಿಂಚು ಹೇಳೋದೇ ಇಲ್ಲ. ಇಲ್ಲ ಅಜ್ಜಿ, ನನಗೆ ನಿನ್ನೆ ಎಲ್ಲ ಸಾಕಷ್ಟು ಕುಣ್ದಾಡ್ಬಿಟ್ನಲ್ಲ, ಮತ್ತೆ ಚೆನ್ನಾಗಿ ತಿಂದ್ಬಿಟ್ನಲ್ಲ, ಅದಕ್ಕೆ ನಿದ್ದೆ, ಮತ್ತೆ ಹೇಳಕ್ಕೆ ಆಗ್ತಾ ಇಲ್ಲ, ಮತ್ತೆ ಏನೋ ಒಂಥರ ಸುಸ್ತು ಅಜ್ಜಿ ನನಗೆ, ನಾನು ಶಾಲೆಗೆ ಹೋಗೋದಿಲ್ಲ ನಾನು. ಹಾಗ ಅನ್ಬಾರ್ದಮ್ಮ, ಹೇಳು ಮಿಂಚು. ಅದಕ್ಕೆ ಮತ್ತೆ ಹೇಳಿದ್ದು, ನಿನ್ನೆ ಎಲ್ಲ ಎಂಜಾಯ್ ಮಾಡಿದ್ಯಲ್ವಾ, ನಿನ್ನೆಲ್ಲ ಸಂಭ್ರಮಿಸಿದ್ಯಲ್ವಾ. ಆ ಆಯ್ತು, ಇವತ್ತು ಶಾಲೆಗೆ ಹೋಗ್ಬೇಕಲ್ವಾ, ಎದ್ದೇಳಮ್ಮ. ಇಲ್ಲ ಅಜ್ಜಿ, ನಾನು ಹೋಗೋದಿಲ್ಲ, ನನ್ ಕೈಲಿ ಆಗ್ತಾ ಇಲ್ಲ, ಸುಸ್ತು ಅಜ್ಜಿ, ಬಿಟ್ಬಿಡು ನನ್ನ, ನಾನು ಮಲಕೋಬೇಕು ಅಂತ ಹೇಳಿ ಮತ್ತೆ ಹಂಗೇನೆ ಮಲಗ್ಬಿಡ್ತಾಳೆ. ಎಷ್ಟೇ ಬಸ್ಸಿದ್ರು ಹೇಳೋದಿಲ್ಲ. ಆ ಕಡೆ ರಗ್ ಮಾಡಿಸ್ಕೊಂಡು ಮತ್ತೆ ಹೊರಗಡೆ ಹೋಗ್ತಾಳೆ. ನಿತ್ಯ ಬಾಗ್ಲಿ ನೀರಾಕ್ತಾ ಇರ್ತಾಳೆ. ನಿತ್ಯ ಬಾಯಲ್ಲಿ ಮಿಂಚು ಏನ್ ಮಾಡಿದ್ರು ಎದ್ದೇಳ್ತಾ ಇಲ್ಲ, ಅವ್ಳು ಶಾಲೆಗೆ ಲೇಟ್ ಆಗುತ್ತೆ, ಅವಳನ್ನ ರೆಡಿ ಮಾಡ್ಬೇಕು, ಬಾಯಲ್ಲಿ ಎಬ್ಬರಿಸು ಅಂತ ಅಂದಾಗ ನಿತ್ಯ ಎದ್ದೋಳು. ಅಮ್ಮ, ನಿನ್ಗೆ ಎದ್ದಿಲ್ಲ, ನನಗೆ ಎದ್ದೇಳ್ತಾಳಮ್ಮ ಅವಳು, ಹೋಗಿ ಎಬ್ಬರ್ಸೋಗ್ ನೀನೆ ಅಂತ ಅಂದಾಗ ಮತ್ತೆ ಮಂಗಳಮ್ಮ ಬರ್ತಾರೆ. ಬಂದ್ಬಿಟ್ಟು, ಹೇಳಮ್ಮ ಮಿಂಚು, ಹೇಳಮ್ಮ, ಹೇಳುಕ್ಕಂದ, ಎದ್ದೇಳು ಎದ್ದೇಳು, ಶಾಲೆಗೆ ಹೋಗಿ ಮಿಂಚು ಮಿಂಚು ಅಂತೇಳಿ ಹಿಂಗ್ ಅಲ್ಗಾಡಿಸ್ತಾರೆ. ಅಷ್ಟೊತ್ತಿಗಾಗ್ಲೂ ಅವಳಿಗೆ ಪ್ರಜ್ಞೆನೇ ತಪ್ಪಿಟ್ಟಿರುತ್ತೆ. ಕೂಗ್ಕೊಳ್ತಾಳೆ, ಬಾಯ್ಲಿ ಬಾಯ್ಲಿ ನಿತ್ಯ, ಬಾ ಬಾ ಅರ್ಜುನ್ ಬಾರೋ ಇಲ್ಲಿ, ಎದ್ದೇಳ್ತಾ ಇಲ್ಲ ಮಿಂಚು ಅಂತೇಳಿ. ಇಲ್ಲಿ ಗಾಬರಿಯಿಂದ ಹೊರಬರ್ತಾನೆ ಅಗಸ್ತ್ಯ. ಮಿಂಚು ಮಿಂಚು ಎದ್ದೇಳು ಎದ್ದೇಳು ಅಂತ ಅಗಸ್ತ್ಯನು ಕೂಡ ಹಲಗಾಡಿಸ್ತಾನೆ, ಎದ್ದೇಳೋದಿಲ್ಲ. ನಿತ್ಯನೂ ಕೂಡ ಹಲಗಾಡಿಸ್ತಾಳೆ, ಯಾರು ಎಬ್ಬರಿಸಿದ್ರು ಕೂಡ ಹೇಳೋದಿಲ್ಲ. ಗಾಬರಿಯಿಂದ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ತಾರೆ, ICU ವಾರ್ಡ್ಗೆ. ಅಡ್ಮಿಟ್ ಮಾಡಿದ್ರೆ ಎಲ್ಲ ನಿತ್ಯ, ಮಂಗಳಮ್ಮ, ಹಾಗೇನೆ ಅಗಸ್ತ್ಯ ಎಲ್ಲ ಆಚೆ ಹೊರಗಡೆ ನಿಂತಿರ್ತಾರೆ. ಈ ಕಡೆ ಕಾವೇರಿ ಗಾಬರಿಯಿಂದ ಬರ್ತಾಳೆ. ಏನ್ ಅಗಸ್ತ್ಯ ಸರ್, ಏನಾಯ್ತು ಮಿಂಚುಗೆ ಅಂತ, ಏನಾಯ್ತು ಸರ್, ಚೆನ್ನಾಗೇ ಇದ್ಲಲ್ಲ ನಿನ್ನೆ ಎಲ್ಲ ಬರ್ತ್ಡೇ ಪಾರ್ಟಿನಲ್ಲಿ ಅಷ್ಟು ಚೆನ್ನಾಗಿ ಕುಂದಾಡಿದ್ಲು, ಮಾತಾಡಿದ್ಲು, ತಿಂದ್ಲು, ಎಲ್ಲ ಮಾಡಿದ್ಲಲ್ಲ, ಏನಾಯ್ತು ಅಂತ ಕೇಳ್ತಾಳೆ. ಏನು ಗೊತ್ತಾಗ್ತಾ ಇಲ್ಲ, ಬಹಳ ಸೀರಿಯಸ್ ಅಂತ ಇದ್ದಾರೆ ಡಾಕ್ಟ್ರು. ಅಲ್ಲ, ಏನ್ ಆಗಲ್ಲ, ಸುಮ್ಮನೆ ಅವಳ ಜೀವಕ್ಕೆ ಏನು ಅಪಾಯ ಆಗೋದಿಲ್ಲ, ಯಾವ್ದೇ ತೊಂದರೆ ಆಗೋದಿಲ್ಲ, ಬದುಕ್ ಬರ್ತಾಳ ಅವಳು ಅಂತ ಅಂದಾಗ ಹಿಂದ್ಗಡೆ ಮಂಗಳಮ್ಮನಿಗೂ ನಿತ್ಯಂಗೂ ಒಂಥರ ಅನುಮಾನ ಶುರುವಾಗ್ತದೆ. ಏನಾಗಿದೆ ಮಿಂಚುಗೆ, ಯಾಕೆಂದ್ರೆ ಮಿಂಚುಗೆ ಹಾರ್ಟ್ ಅಲ್ಲಿ ಹೋಲಿಗೆ ಸಮಸ್ಯೆ ಇದೆ ಅನ್ನೋದು ಇವ್ರು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಷ್ಟಾಗಿ. ಅಗಸ್ತ್ಯ ಮತ್ತೆ ಕಾವೇರಿನೇ ಇದ್ರ ವರದಿ ಎಲ್ಲವನ್ನೂ ಕೂಡ ಇವರೇ ತಿಳ್ಕೊಂಡಿರ್ತಾರೆ. ಜೊತೆಗೆ ಡಾಕ್ಟ್ರು ಕೂಡ ಹೇಳಿರ್ತಾರೆ, ಮಾಡಿದ್ರೆ ಬದುಕಲೂಬಹುದು, ಇಲ್ಲ ಜೀವ ಹೋಗ್ಲೂಬಹುದು ಅಂತ ಹೇಳಿ. ಅದೇ ನಿಟ್ಟಿನಲ್ಲೇ ಈಗ ಅವತ್ತೇ ಡಾಕ್ಟರ್ ಆ ಮಾತು ಹೇಳಿರ್ತಾರೆ. ಈಗ ನೋಡಿದ್ರೆ ಪಾಪ ಅವಳಿಗೆ ಅನಾಹುತವೇ ನಡೆದೋಗಿರ್ತದೆ. ಮಿಂಚುಗೆ ಪ್ರಜ್ಞೆ ತಪ್ಪಿಟ್ಟಿರ್ತಾಳೆ, ICUಗೆ ಹಾಕಿರ್ತಾರೆ. ICUಗೆ ಹಾಕಿ ಎಲ್ಲಾ ರೀತಿನಲ್ಲೂ ಟೆಸ್ಟ್ ಮಾಡಿ ನೋಡ್ತಾರೆ. ಅದಕ್ಕೆ ಡಾಕ್ಟ್ರು ಬಂದು ಮಾತಾಡಿದಾಗ ಅಗಸ್ತ್ಯ ಮತ್ತೆ ಕಾವೇರಿ ಕೇಳಿದಾಗ, ಹೇಳಕ್ಕಾಗಲ್ಲ, ಜೀವಕ್ಕೆ ಅಪಾಯ ಇದೆ, ಉಳಿಸೋಕೆ ಕಷ್ಟನೇ, ಉಳಿಯೋದ್ ಕಷ್ಟನೇ ಅಂತ ಹೇಳಿ ಮಿಂಚು ಜೀವದ ಬಗ್ಗೆ ಹೇಳ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ICUನಲ್ಲಿ ಮಿಂಚು ಜೀವನ ಮರಣದ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಬದುಕಿ ಬರ್ತಾಳ ಅರ್ಜುನನ ಮಗಳು, ಇಲ್ಲ ಅವಳ ಅಂತ್ಯ ಆಗ್ತದ ಅನ್ನುವಂಥದ್ದನ್ನ ಕಾದು ನೋಡಿ ಎಲ್ಲರೂ ಕೂಡ ಈ ಕುತೂಹಲ ಭರಿತವಾದಂತಹ ಈ ಒಂದು ಸನ್ನಿವೇಶವನ್ನ, ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.